ಎರಡನೇದಾಗಿ ಇವತ್ತು ದೇಶದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿವರ್ತನೆ ಬಂದಿದೆ ಅನ್ನುವಂಥದ್ದು ನಾವು ಯಾರು ಅದನ್ನ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಅತ್ಯಂತ ದುರ್ಬಲ 5 ಆರ್ಥಿಕ ವ್ಯವಸ್ಥೆಗಳಲ್ಲಿ ಒಂದಾಗಿತ್ತು ಭಾರತ. ಫ್ರಾಜೈಲ್ 5 ಅಂತ ಭಾರತವನ್ನು ಸೇರ್ತಾ ಇದೆ. ಫ್ರಾಜೈಲ್ 5 ಅಂದ್ರೆ ಏನು? ಫ್ರಾಜೈಲ್ ಹ್ಯಾಂಡಲ್ ವಿತ್ ಕೇರ್ ಅಂತ ಬರೆದಿರ್ತಾರಲ್ಲ, ಪಾರ್ಸಲ್ ಮಾಡ್ಬೇಕಾರೆ ಅಂದ್ರೆ ಅದು ಬಹಳ ಸೂಕ್ಷ್ಮತೆಯಿಂದ ಹ್ಯಾಂಡಲ್ ಮಾಡ್ಬೇಕು. ಅದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಒಳಗೆ ಫ್ರಾಜೈಲ್ ಸಾಮಾನುಗಳಿದ್ದಾವೆ, ಒಡೆದು ಹೋಗ್ತವೆ ಅಂತ ಒಂದು ಅರ್ಥ. ಹಂಗ ಭಾರತದ್ದು ಫ್ರಾಜೈಲ್ 5 ಇತ್ತು. ಈಗ ಕಳೆದ 11 ವರ್ಷದ ಪರಿಶ್ರಮದ ಫಲವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಈ ಒಂದು ದೂರದೃಷ್ಟಿಯ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಪರಿವರ್ತನೆ ಮಾಡಬೇಕನ್ನುವಂತಹ ಪರಿಣಾಮ ಇವತ್ತು ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಭಾರತ ಹೊರಹೊಮ್ಮಿದೆ. ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಮತ್ತು ಆದಷ್ಟು ಶೀಘ್ರದಲ್ಲಿ 3rd ಲಾರ್ಜೆಸ್ಟ್ ಎಕಾನಮಿ ಆಗ್ತಾ ಇದೆ. ಹಾಗಾಗಿ ಅನೇಕರು ಯಾವುದೇ ಫಿಗರ್ಗಳಿಲ್ಲಾರ್ದೆ, ಸ್ಟ್ಯಾಟಿಸ್ಟಿಕ್ಸ್ ಇಲ್ಲಾರ್ದೆ ಮಾತಾಡ್ತಾರೆ ಭಾರತ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗಬೇಕಂತ. ನಿಜ, ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಇರೋದ್ರಿಂದ ಅಪೇಕ್ಷೆಗಳು ಜಾಸ್ತಿ ಇದಾವೆ. ಆದ್ರೆ 2019ರಿಂದ 2024ರ ಅವಧಿಯೊಳಗ ನಮ್ಮ ದೇಶದೊಳಗ ಹೊಸ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರವಾಗಿ ಇಪಿಎಫ್ಒ ರಿಜಿಸ್ಟ್ರೇಷನ್ ಬರೀ ಈ 5 ವರ್ಷದೊಳಗ 7.73 crore ನೆಟ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅಂದ್ರೆ ಇಪಿಎಫ್ಒದಲ್ಲಿ ಬದಲಾವಣೆ ಏನು? ಟೋಟಲ್ 2017ರಿಂದ 2025 ಲೇಟೆಸ್ಟ್ ಫಿಗರ್ ಪ್ರಕಾರವಾಗಿ ಸುಮಾರು 17 ಕೋಟಿ ಜನ ಇಪಿಎಫ್ಒ ರಿಜಿಸ್ಟ್ರೇಷನ್ ಇದೆ. ಇಪಿಎಫ್ಒ ರಿಜಿಸ್ಟ್ರೇಷನ್ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ದಲ್ಲಿ ರಿಜಿಸ್ಟ್ರೇಷನ್. ಎಂಪ್ಲಾಯ್ಮೆಂಟ್ ಫಂಡ್ ಯಾರು ತುಂಬ್ತಾರ? ನಮ್ಮ ಕಾಂಟ್ರಿಬ್ಯೂಷನ್ ಕೊಡಬೇಕಾಗ್ತದೆ. ಇವನ್ ಇಫ್ ಈಸ್ ಇನ್ ಪ್ರೈವೇಟ್ ಆರ್ಗನೈಸೇಷನ್ ಆಲ್ಸೋ he has to contribute his portion, his part. ಯಾರು ಕೊಡ್ತಾರೆ? ಯಾರು ಎಂಪ್ಲಾಯ್ಮೆಂಟ್ ಸಿಗ್ತದೆ ಅವ್ರು ಕೊಡ್ತಾರೆ. ಸಾಮಾನ್ಯವಾಗಿ ಒಂದು ಏನದ ಅಂತಂದ್ರ ಇತ್ತೀಚೆಗೆ ಕರ್ನಾಟಕ ಸರ್ಕಾರನು ಒಂದು ಸರ್ವೆ ಮಾಡ್ತಾರೆ. ಆ ಸರ್ವೆದೊಳಗೆ ಹೋದವರಿಗೆ ನಿಮ್ ಕೆಲಸ ಅದೇನೋ ಅಂತ ಹೇಳಿದ್ರ ಅನೇಕ ಜನರ ಮನಸ್ಸಿನಲ್ಲಿ ಒಂದು ಸ್ವಭಾವ ಇರ್ತದೆ. ಸರ್ಕಾರಿ ನೌಕರಿಗೆ ಅರ್ಜಿ ಹಾಕೋದನ್ನ ಇರ್ತಾರೆ. ಅವು ತಮ್ಮ ಏಜ್ ಮುಗಿದ ತನಕ ಸರ್ಕಾರಿ ನೌಕರಿಗೆ ಅರ್ಜಿ ಹಾಕಿರ್ತಾರೆ. ಸರ್ಕಾರಿ ನೌಕರಿಗೆ ಅರ್ಜಿ ಹಾಕಿದ ನಂತರ ಅದು ಸಿಗೋ ತನಕ ಇಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಪ್ರೈವೇಟ್ ಜಾಬ್ ಜನರೇಷನ್ ಏನಿದೆ ಅದು ನಮ್ಮ ದೇಶದೊಳಗ 2017-18ರಿಂದ ಟೋಟಲ್ ಎಂಪ್ಲಾಯ್ಮೆಂಟ್ ಇಂಡಿಯಾದಲ್ಲಿ ಗ್ರೋತ್ ಆಗಿದ್ದು 17.2 crores ನ್ಯೂ ಜಾಬ್ಸ್. ಇದು ಸರ್ವೆ ಆಗಿದೆ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ದವರು ಇದರ ಬಗ್ಗೆ ಸರ್ವೆ ಮಾಡಿ ಯಾವ ಅಪ್ರೂವ್ಡ್